ಹಾಯ್ ಹಲೋ ಗುಡ್ ಮಾರ್ನಿಂಗ್ ಶುಭೋದಯ. ಇವತ್ತಿನ ನುಡಿ ಮುತ್ತು ಏನಪ್ಪ ಅಂತ ಅಂದರೆ, ಸಾಮಾನ್ಯವಾಗಿ ಎಲ್ಲರೂ ಹೇಳುವಂಥ ಮಾತು ಏನಪ್ಪ ಅಂತ ಅಂದರೆ, ಮನುಷ್ಯ ಈ ಭೂಮಿ ಮೇಲೆ ಬರಬೇಕಾದ್ರೆ ಖಾಲಿ ಕೈಯಲ್ಲಿ ಬರ್ತಾನೆ, ಹಾಗೂ ಹೋಗಬೇಕಾದ್ರೂ ಸಹ ಮನುಷ್ಯ ಖಾಲಿ ಕೈಯಲ್ಲಿ ಹೋಗ್ತಾನೆ ಅಂತ ಅಲ್ವಾ. ಇವಾಗ ನಿಮ್ಮ ತಲೆಯಲ್ಲಿ ನೋಡ್ತಾ ಇದೆ, ಹೌದು ಮೇಡಮ್ ಇದು ಸರಿ ಅಂತ. ಆದರೆ ಇದು ಸರಿ ಅಲ್ಲ ಕಣ್ರಿ. ಹಾಗಿದ್ರೆ ಏನು ತೊಗೊಂಡು ಬರ್ತಾನಪ್ಪ ಅಂತ ನಾವೇನಾದರೂ ಯೋಚನೆ ಮಾಡೋದು ಹಾಗಿದ್ರೆ, ಮನುಷ್ಯ ಹುಟ್ಟಿದಾಗ ಅವನ ಜೊತೆ ಅವನ ಭಾಗ್ಯವನ್ನು ತೆಗೆದುಕೊಂಡು ಬರ್ತಾನೆ, ಹಾಗೆ ಹೋಗುವಾಗ ಅವನು ಅವನ ಕರ್ಮದ ಫಲವನ್ನು ತೆಗೆದುಕೊಂಡು ಹೋಗ್ತಾನೆ. ಅಂದರೆ ಈ ಆತ್ಮದ ಜೊತೆ ನಾವು ಹೋದ ಜನ್ಮದ ಭಾಗ್ಯವನ್ನು ತೆಗೆದುಕೊಂಡು ಬಂದರೆ, ನಾವು ಇಲ್ಲಿಂದ ಹೋಗಬೇಕಾದ್ರೆ ಮುಂದಿನ ಜನ್ಮಕ್ಕಾಗಿ ನಮ್ಮ ಕರ್ಮಫಲವನ್ನು ತೆಗೆದುಕೊಂಡು ಹೋಗ್ತೀವಂತೆ. ಹಾಗಾಗಿ ಇರುವಷ್ಟು ದಿನ ಅಂದರೆ ಭಗವಂತ ನಮಗೆ ಎಷ್ಟು ದಿನ ಇರೋದಕ್ಕೆ ಅವಕಾಶ ಕೊಟ್ಟಿದ್ದಾನೋ ಗೊತ್ತಿಲ್ಲ. ನಾವೆಲ್ಲರೂ ಸಹ ಇಲ್ಲಿ ಗೆಸ್ಟ್ಗಳೇ, ಅತಿಥಿಗಳೇ. ಹಾಗಾಗಿ ಇರುವಷ್ಟು ದಿನ ಈ ಜೀವನವನ್ನು ಆನಂದಿಸುತ್ತಾ ಭಗವಂತ ನಮಗೆ ಯಾವ ಕರ್ಮವನ್ನು ಕೊಟ್ಟಿದ್ದಾನೋ, ಅಂದರೆ ಯಾವ ಕೆಲಸವನ್ನು ಕೊಟ್ಟಿದ್ದಾನೋ ಆ ಕೆಲಸವನ್ನು ಮಾಡ್ತಾ ನಮ್ಮ ಕೈಲಿ 2 ಚೀಲವನ್ನು ಕೊಟ್ಟಿದ್ದಾನೆ, ಪಾಪ ಮತ್ತು ಪುಣ್ಯದ ಚೀಲ. ಅದನ್ನು ನಮ್ಮ ಕರ್ಮದಿಂದ ನಾವು ತುಂಬಿಕೊಳ್ತೀವಂತೆ. ಹಾಗಿದ್ರೆ ಯೋಚನೆ ಮಾಡಿ, ನಿಮ್ಮ ಯಾವ ಚೀಲ ಭಾರ ಆಗಿದೆ ಅಂತ ಅಲ್ವಾ. ಯೋಚನೆ ಮಾಡಿ. ಥ್ಯಾಂಕ್ ಯು.